ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಕ್ಷ ಹೊರಗಡೆ ಹೊರಟಿದ್ವಿ. ಯಾಕೆ ಅಂದರೆ ನಾವು ಬ್ಯಾಂಕ್ ಹೋಗಬೇಕಾಗಿತ್ತು. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೆಳಗ್ಗೆನೇ ಸ್ವಲ್ಪ ಬೇಗ ಇತ್ತು ರೆಡಿಯಾಗಿ ಹೊರಟ್ವಿ. ಯಾವ ಬ್ಯಾಂಕ್ಗೆ ಹೋಗಬೇಕು ಅಂತಪ್ಪ ಥಿಂಕ್ ಮಾಡಿ ಯೂನಿವರ್ಸಿಟಿ ಹತ್ರ ಇತ್ತು ನಮಗೆ ಅಂತ ಹೇಳಿ ಅಲ್ಲಿ ಒಂದು SBI ಬ್ಯಾಂಕ್ ಇದೆ, ನಾವು ಅಲ್ಲೇ ಹೋದ್ವಿ. ಆ ಬ್ಯಾಂಕು ನಮಗೆ ಪರಿಚಯ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ನಿಸ್ತು. ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತ ಹೇಳಿ ನಾನು ಫೋನ್ ಮಾಡಿ ತಿಳ್ಕೊಂಡಿದ್ದೆ. ಎಲ್ಲ ತಗೊಂಡು ನಾವು ಮನೆಯಿಂದ ಹೊರಟ್ವಿ. ನಾನು ನಕ್ಷ ಹೋಗಬೇಕಾದ್ರೆ ಈ ಗ್ರೀನರಿ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ತುಂಬ ದಿನ ಆಗಿತ್ತು ನೋಡಿದ್ದಿಲ್ಲ ಅಂತ ಹೇಳಿ ನಾನು ಅದನ್ನು ಶೂಟ್ ಮಾಡ್ತಾ ಇದ್ದೆ. ಹಾಗೆ ಬ್ಯಾಂಕ್ ಹತ್ರ ಬಂದ್ವಿ. ನೋಡಿ ಇದೆ ಬ್ಯಾಂಕ್, ಅದು SBI ಬ್ಯಾಂಕ್ ಅಂತ. SBI ಬ್ಯಾಂಕಲ್ಲಿ ಒಂದು ಅಕೌಂಟ್ ಇರಲಿ ಅಂತ ಹೇಳಿ ಕ್ರಿಯೇಟ್ ಮಾಡೋಣ ಅಂತ ಹೊರಟ್ವಿ. ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೂಡ ಇದೆ. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಇಷ್ಟ ಆಯಿತು. ಬಟ್ ಟೈಮ್ ಆಗಲಿಲ್ಲ, ತುಂಬ ಲೇಟ್ ಆಯಿತು ಅಂತ ಹೇಳಿ ಹೊರಟ್ವಿ. ಹಾಗೆ ಬರ್ತಾ ಅಲ್ಲಿ ಪಕ್ಷಿನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರು, ಅದನ್ನು ನೋಡಿ ಶೂಟ್ ಮಾಡಿದೆ. ಇಷ್ಟ ಆಯಿತು. ಚೆನ್ನಾಗಿದೆಯಾ? ಪಾಪುಗೆ ಅದನ್ನೆಲ್ಲ ತೋರಿಸಿದ್ದಕ್ಕೆ ಖುಷಿ ಪಡ್ತಾ ಇದ್ಲು. ಹಾಗೆ ಬರ್ತಾ ನಾವು ಬ್ಯಾಂಕಿಗೆ ಬಂದ್ವಿ. ಬಂದಮೇಲೆ ಒಳಗಡೆ ಸ್ವಲ್ಪ ಪ್ರೋಸೆಸಿಂಗ್ ಏನೇನಿತ್ತು ಅದನ್ನೆಲ್ಲ ಮುಗಿಸ್ಬೇಕಿತ್ತು. ಅವ್ರು ಹೇಳಿದ್ದನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದರು ಬ್ಯಾಂಕ್ಗೆ. ನಕ್ಷಾನ ನನಗೆ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಮ್ಮಪ್ಪ ಬಂದಮೇಲೆ ಅವಳನ್ನ ಎತ್ಕೊಂಡ್ರು, ನನಗೆ ಈಸಿ ಆಯಿತು. ನನ್ನ ಕೆಲಸ ಏನಿತ್ತು ಅದನ್ನು ನಾನು ಅಲ್ಲಿ ಮುಗಿಸ್ತಾ ಇದ್ದೆ. ಆ ಫಾರ್ಮ್ ಎಲ್ಲ ಫಿಲ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ನಕ್ಷಾ ಅಲ್ಲೇ ಕುತ್ಕೊಂಡು ಆಟ ಆಡ್ತಿದ್ಲು. ಬ್ಯಾಂಕ್ ಪೂರ್ತಿ ಅವಳ ವಾಯ್ಸೇ ಇತ್ತು. ನಾವು ಲಂಚ್ ಅವರಲ್ಲಿ ಹೋಗಿದ್ದರಿಂದ ಸ್ವಲ್ಪ ಲೇಟ್ ಕೂಡ ಆಯಿತು. ಹಾಗೆ ಅಲ್ಲಿನ ಎಲ್ಲ ಕೆಲಸಗಳು ಮುಗಿಸಿ ಆದಮೇಲೆ ನಮ್ಮಪ್ಪನ ಫ್ರೆಂಡ್ ಸ್ವಲ್ಪ ಇದ್ದರು, ಅವ್ರ ಜೊತೆ ಅಲ್ಲಿ ಮಾತಾಡ್ತಾಯಿದ್ರು. ಅವ್ರದ್ದೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾವು ಅಲ್ಲಿಂದ ಮತ್ತೆ ಹೊರಟು ಬರೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಮಳೆ ಬೇರೆ ಶುರುವಾಯಿತು. ಹಾಗೆ ಅಲ್ಲೇ ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡ್ತಾ ಟೈಮ್ ಕಳೀತಿದ್ವಿ. ನಕ್ಷ ಇಡೀ ಬ್ಯಾಂಕ್ ಫುಲ್ಲು ಅವಳ ವಾಯ್ಸ್ ಕೇಳಿಸ್ತಾ ಇತ್ತು, ಅಷ್ಟು ಕೂಗಾಡ್ತಾ ಇದ್ಲು. ಹಾಗೆ ಬಂದ್ವಿ. ನೋಡಿದ್ರೆ ಮಳೆ ಬಂದು ನಿಂತೋಗ್ಬಿಟ್ಟಿದೆ. ಹಾಗೆ ಬಿಸಿಲು ಮಳೆ ಬರ್ತಾ ಇತ್ತು ಅನಿಸುತ್ತೆ. ಹನಿ ಹನಿ ಹಾಗೆ ಬಂದು ಹಾಗೆ ಹೋಗ್ಬಿಟ್ಟಿದೆ ಅಷ್ಟೇ. ಆಮೇಲೆ ಮನೆಗೆ ಹೊರಡೋಣ ಅಂತ ಹೇಳಿ ನಾನು ಕ್ಯಾಬ್ ಬುಕ್ ಮಾಡಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಹಾಕ್ಕೊಂಡ್ವಿ. ನಾನು ನಕ್ಷಾಗೆ ಅಲ್ಲಿರೋ ನೇಚರ್ನ ತೋರಿಸ್ತಾ ಇದ್ದೆ. ನಮ್ಮಪ್ಪ ಕೂಡ ಅವರನ್ನೆಲ್ಲ ತೋರಿಸಿ ಖುಷಿ ಪಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಇವತ್ತು ನನಗೆ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.